ಉಳಿದ ಅನ್ನದಿಂದ ತಾಲಿಪಟ್ಟು ಮಾಡುವ ವಿಧಾನ. ಉಳಿದ ಅನ್ನವನ್ನು ಸ್ಮ್ಯಾಶ್ ಮಾಡಿ ಅದಕ್ಕೆ ಹಸಿ ಖಾರ, ಉಪ್ಪು ಮತ್ತು ಬುನಾಜೀರ, ಅರಿಶಿನ, ಜೀರಿಗೆ ಮತ್ತು ರಾಗಿ ಹಿಟ್ಟು ನೋಡ್ಕೊಂಡು ಹಾಕ್ಕೊಳ್ಳಿ. ಯಾಕಂದರೆ ಕಡಲೆ ಹಿಟ್ಟು ಹಾಕಿ ನೀಟಾಗಿ ಸ್ಮ್ಯಾಶ್ ಮಾಡಿ ಈ ಥರ ಸ್ವಲ್ಪ ನೀರು ಹಾಕ್ಕೊಂಡು ಚಪಾತಿ ಹಿಟ್ಟಿನ ಅದಕ್ಕೆ ಚೆನ್ನಾಗಿ ಚರ ಅನ್ನಂಗೆ ಕಲಿಸ್ಕೊಂಡು ಇಟ್ಕೋಬೇಕು. ಚರ ಅಂತ ಕಲಿಸ್ಕೊಂಡ್ರೆ ತಾಲಿಪಟ್ಟು ಚಲೋ ಬರ್ತಾವೆ. ಹಂಗಾಗಿ ಚಲೋ ತಂಗಿ ನಾದ್ಕೋಬೇಕು. ನಾದ್ಕೊಂಡು ಒಂದು ಪ್ಲಾಸ್ಟಿಕ್ ಹಾಳೆ ಮೇಲೆ ಸ್ವಲ್ಪ ಎಣ್ಣೆ ಸ್ವಲ್ಪ ನೀರು ಮಿಕ್ಸ್ ಮಾಡಿ ಹಚ್ಚಿ ತಟ್ಟಿ ಅದ್ರ ಮೇಲೆ ಒಂದು ಸ್ವಲ್ಪ ಕರಿ ಎಳ್ಳು ಥರ ಎಲ್ಲ ಸ್ಪ್ರೆಡ್ ಮಾಡಿ ಆದಮೇಲೆ ಸಣ್ಣಗೆ ಹೆಚ್ಚಿಟ್ಕೊಂಡಿರೋ ಕೊತ್ತಂಬರಿ ಹಾಕಿ ಎಲ್ಲ ಸ್ಪ್ರೇ ಎಲ್ಲ ಚೆಂದಾಗಿ ಹಾಕಿ ಅದಿಮಿ ಇದ್ರೆ ಚೆಂದಾಗಿ ಅಂಟ್ಕೊತಾವು. ಆಮೇಲೆ ಕಾದ ಹಂಚಿನ ಮೇಲೆ ಹಾಕಿ ಎಣ್ಣೆ ಹಚ್ಚಿ ಎರಡೂ ಕಡೆ ಚೆಂದಾಗಿ ಹೊಳ್ಯಾಡ್ಸಿ ಬೇಯಿಸಿದ್ರೆ ರುಚಿಯಾದ ಉಳಿದ ಅನ್ನದಿಂದ ಮಾಡಿರೋ ತಾಲಿಪಟ್ಟು ರೆಡಿ.